ಆಲ್ ಮೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಎಂಪ್ಲಾಯ್ ಪೇ ರೂಲ್ ನ ಹೇಗೆ ಎಂಎಕ್ಸ್ ಎಕ್ಸೆಲ್ ಅಲ್ಲಿ ಮಾಡೋದು, ಡಿಎ, HRE, ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಪಿ ಟ್ಯಾಕ್ಸ್, ನೆಟ್ ಸ್ಯಾಲರಿ ಎಲ್ಲ ಹೇಗೆ ಕಂಡು ಹಿಡಿಯೋದು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್. ಏನಿಲ್ಲ, ಫಸ್ಟ್ ಹೆಡಿಂಗ್ ಹಾಕೋದಕ್ಕೆ ನಾನು ಇದಿಷ್ಟು ಸೆಲೆಕ್ಟ್ ಮಾಡಿ ಮರ್ಜ್ ಮಾಡಿದ್ದೀನಿ ಗೈಸ್. ಹೀಗೆ ಸೆಲೆಕ್ಟ್ ಮಾಡಿ ಮರ್ಜ್ ಟು ಸೆಂಟರ್ ಅಂತಿಲ್ಲ, ಅದು ಕ್ಲಿಕ್ ಮಾಡಿದ್ದೀನಿ. ಇದು ಅಷ್ಟೇ ಹಾಗೆ ಸೆಲೆಕ್ಟ್ ಮಾಡಿ. ಇದು ಅರ್ನಿಂಗ್ಸ್ ಅನ್ನೋದು ಬೇಸಿಕ್ ಪೇ, HRE ಇದು ಅರ್ನಿಂಗ್ಸ್, ಇದು ಪಿ ಟ್ಯಾಕ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್, ಇದು ಡಿಡಕ್ಷನ್ ಅಂದ್ರೆ ಹೋಗ್ತಾ ಇರೋದು ಖರ್ಚು. ಇಲ್ಲಿ ಎಂಪ್ಲಾಯ್ ನಂಬರ್ ಎಲ್ಲ ಹಾಕಿದ್ದೀನಿ. ಇದು ಡೇಟ್ ಆಫ್ ಜಾಯಿನ್, ಇದು ಡಿಪಾರ್ಟ್ಮೆಂಟ್, ಇದು ಡಿಸಗ್ನೇಷನ್, ಬೇಸಿಕ್ ಪೇ, DA, HRE, ಗ್ರಾಸ್, ಪಿ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ನೆಟ್ ಸ್ಯಾಲರಿ ಇವಿಷ್ಟನ್ನ ನಾನು ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಆಗಿದೆ. ಮತ್ತೆ ಗ್ರಾಫ್ ಹೇಗೆ ಹಾಕೋದು ಇದಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್. ಈಗ DA ಕಂಡಿದ್ದಕ್ಕೆ ಏನಿಲ್ಲ, ಈಸ್ ಈಕ್ವಲ್ ಟು ಹಾಕ್ಲೇಬೇಕು ಎಲ್ಲದಕ್ಕೂ. ಬೇಸಿಕ್ ಪೇ ಇಂಟು 10% ಇಂಟರ್ ನೋಡ್ತಿರ್ಬೋದು, DA ಬಂದಿದೆ. ಈಗ ಹೀಗೆ ಡ್ರಾಗ್ ಮಾಡಿದ್ರೆ ಎಲ್ಲದಕ್ಕೂ ಫೈಂಡ್ ಔಟ್ ಮಾಡಿ ಆಯ್ತು. DA ಫಾರ್ಮುಲಾ ಏನಂದ್ರೆ ಬೇಸಿಕ್ ಪೇ ಇಂಟು 10% ಇಸ್ ಈಕ್ವಲ್ ಟು ಬೇಸಿಕ್ ಪೇ ಇಂಟು 10%. HRE ಫಾರ್ಮುಲಾ ಇಸ್ ಈಕ್ವಲ್ ಟು ಇಫ್ ಬೇಸಿಕ್ ಪೇ ಲೆಸರ್ ದೆನ್ ಈಕ್ವಲ್ ಟು 25,000 comma 10% ಇಂಟು 10% ಇಂಟು ಎಷ್ಟು, ಮತ್ತೆ ಬೇಸಿಕ್ ಪೇ ಬ್ರಾಕೆಟ್ ಕ್ಲೋಸ್, ಬ್ರಾಕೆಟ್ ಕ್ಲೋಸ್ ಬೇಡ, ಮತ್ತೆ ಕಾಮ, ಇಫ್ ಬ್ರಾಕೆಟ್ ಓಪನ್ ಬೇಸಿಕ್ ಪೇ ಗ್ರೇಟರ್ ದೆನ್ 25,000 comma 20% ಇಂಟು ಬೇಸಿಕ್ ಪೇ ಎಷ್ಟು ಬ್ರಾಕೆಟ್ ಇದೆ ಅಷ್ಟು ಬ್ರಾಕೆಟ್ ಕ್ಲೋಸ್ ಮಾಡಬೇಕು. 2 ಬ್ರಾಕೆಟ್ ಇದೆ, 2 ಬ್ರಾಕೆಟ್ ನ ಕ್ಲೋಸ್ ಮಾಡಿದ್ದೀನಿ. ಈಗ ಫಾರ್ಮುಲಾ ನೋಡಿ ಗೈಸ್. ಇಫ್ ಬೇಸಿಕ್ ಪೇ ಲೆಸರ್ ದೆನ್ ಈಕ್ವಲ್ ಟು 25,000 ಆದ್ರೆ 10% ಏನೋ ಇದು ಬರಬೇಕು HRE. ಆಮೇಲೆ ಮತ್ತೊಂದು ಇಫ್ ಬೇಸಿಕ್ ಪೇ ಗ್ರೇಟರ್ ದೆನ್ 25, ಬೇಸಿಕ್ ಪೇ 25,000 ಗಿಂತ ಜಾಸ್ತಿ ಇದ್ರೆ 20% ಬರಬೇಕು, ಕಡಿಮೆ ಇದ್ರೆ 10% ಬರಬೇಕು. ಈಗ ಇಂಟರ್ ಹೊಡ್ತೀನಿ. ನೋಡಿ ಗೈಸ್ ಬಂದಿದೆ. ಈಗ ಡ್ರಾಗ್ ಮಾಡ್ತೀನಿ, ಎಲ್ಲದಕ್ಕೂ ಬಂದಿದೆ ನೋಡ್ತಿರ್ಬೋದು. ಈಗ ಗ್ರಾಸ್ ಕಂಡಿಡಕ್ಕೆ ಸಿಂಪಲ್ ಫಾರ್ಮುಲಾ ಬೇಸಿಕ್ ಪೇ ಪ್ಲಸ್ DA ಪ್ಲಸ್ HRE ಇಷ್ಟೇ. DA ಪ್ಲಸ್ ಬೇಸಿಕ್ ಪೇ ಪ್ಲಸ್ DA ಪ್ಲಸ್ HRE ಫಾರ್ಮುಲಾ ಇಂಟರ್ ಮಾಡಿದ್ರೆ ಗ್ರಾಸ್ ಬಂದಿದೆ ಅಂದ್ರೆ ಟೋಟಲ್. ಈಗ ಹೀಗೆ ಡ್ರಾಗ್ ಮಾಡಿದ್ರೆ 4 ಬಂದಿದೆ. ನೀವು ಜಾಸ್ತಿ ಇನ್ನು ತುಂಬಾ ಸೇಲ್ಸ್ ಅಡ್ಮಿನ್, ಸೇಲ್ಸ್ ಮ್ಯಾನೇಜರ್ ಹೀಗೆ ತುಂಬಾ ತಗೋಬಹುದು. ನಾನು 4 ತಗೊಂಡಿದ್ದೀನಿ. ಈಗ ಪಿ ಟ್ಯಾಕ್ಸ್ ಕಂಡಿಡೋಕೆ ಅಂದ್ರೆ ಈಗ ಇದ್ರ ಮೇಲೆ ಟ್ಯಾಕ್ಸ್ ನ ಕಂಡಿಡಿದೆ. is equal to if bracket open basic pay greater than 30 ಬೇಡ 20 ಹಾಕೋಣ. 20,000 comma inverted comma 100 0 bracket close. Formula if basic pay greater than 20,000 comma 100, ಇದು ಇಷ್ಟು ಇದಕ್ಕಿಂತ ಜಾಸ್ತಿ ಇದ್ರೆ 100% ಟ್ಯಾಕ್ಸ್ ಬರುತ್ತೆ ಅಂತ. ಈಗ ಇಂಟರ್ ಹೊಡಿತೀನಿ, ನೋಡ್ಬೋದು 100% ಟ್ಯಾಕ್ಸ್ ಬಂದಿದೆ. ಈಗ ಎಲ್ಲದನ್ನು ಡ್ರಾಗ್ ಮಾಡ್ತೀನಿ. ಇದೊಂದಕ್ಕೆ 0 ಬಂದಿದೆ, ಯಾಕಂದ್ರೆ ಇದು 20,000 ಇದೆ, ಅದಕ್ಕಿಂತ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಟ್ಯಾಕ್ಸ್ ಇಲ್ಲ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಯಾಕಂದ್ರೆ ಇಸ್ ಈಕ್ವಲ್ ಟು ಇದೇ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡೋದು ಗೈಸ್.
is equal to if bracket open basic pay greater than 30,000 comma immediate comma 1000 ಏನೋ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅಂತ comma 0 ಬ್ರಾಕೆಟ್ ಕ್ಲೋಸ್ ಇಂಟರ್. ನೋಡ್ತಿರ್ಬೋದು 1000 ಬಂದಿದೆ ಅಂದ್ರೆ 70,000 30,000 ಗಿಂತ ಜಾಸ್ತಿ ಇದೆ ಆದ್ರೆ ಅದಕ್ಕೆ ಬಂದಿದೆ. ಈಗ ಹೀಗೆ ಡ್ರಾಗ್ ಮಾಡ್ತೀನಿ. ಈಗ ಹೀಗೆ ಹಿಡಿದು ಹೀಗೆ ಡ್ರಾಗ್ ಮಾಡಿದ್ರೆ ಎಲ್ಲದಕ್ಕೂ ಬಂದಿದೆ. ಎರಡೇನೋ 0 ಏನಕ್ಕಂದ್ರೆ ನೋಡ್ತಿರ್ಬೋದು ಇಲ್ಲಿ 20,000 ಇದೆ, 30,000 ಇದೆ, ಇಲ್ಲಿ 20,000 ಇದೆ. ಅಂದ್ರೆ ಇಲ್ಲಿ ಫಾರ್ಮುಲಾ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಇಷ್ಟು. ಇದಕ್ಕಿಂತ 30,000 ಗಿಂತ ಗ್ರೇಟರ್ ದೆನ್ ಆಗಿದ್ರೆ ಮಾತ್ರ 1000 ಇದು ಬರ್ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಬರ್ಬೇಕು, ಟ್ಯಾಕ್ಸ್ ಕಟ್ಟಬೇಕು ಅಂತ. ಈಗ ನೆಟ್ ಸ್ಯಾಲರಿ ಹೇಗೆ ಕಂಡುಹಿಡಿಯೋದಂದ್ರೆ ಸಿಂಪಲ್ ಇಸ್ ಈಕ್ವಲ್ ಟು ಗ್ರಾಸ್ ಮೈನಸ್ ಗ್ರಾಸ್ ಪೇ ಮೈನಸ್ ಪಿ ಟ್ಯಾಕ್ಸ್ ಪ್ಲಸ್ ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ ಕ್ಲೋಸ್ ಇಂಟರ್. ನೋಡ್ತಿರ್ಬೋದು ನೆಟ್ ಸ್ಯಾಲರಿ ಬಂದಿದೆ. ಈಗ ಹೀಗೆ ಡ್ರಾಗ್ ಮಾಡಿದ್ರೆ ಎಲ್ಲದಕ್ಕೂ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಫಾರ್ಮುಲಾ ಅದು ಕಂಪ್ಲೀಟ್ ಆಗಿದೆ. ಈ ಫಾರ್ಮುಲಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೂ ಕೊಟ್ಟಿರ್ತೀನಿ. ಈಗ ಇದನ್ನೆಲ್ಲ ಬಾರ್ಡರ್ ಎಲ್ಲ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈಗ ಹೀಗೆ ಸೆಲೆಕ್ಟ್ ಮಾಡಿ ಹೀಗೆ ಆಲ್ ಬಾರ್ಡರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ಇದಕ್ಕೆ ಬಾರ್ಡರ್ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿ ಹೀಗೆ ಆಲ್ ಬಾರ್ಡರ್ ಅಂದ್ರೆ ಬಾರ್ಡರ್ ಬರುತ್ತೆ. ಈಗ ಇದಿಷ್ಟಕ್ಕೆ ಬಾರ್ಡರ್ ಬರ್ಬೇಕಂದ್ರೆ ಹೀಗೆ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬಾರ್ಡರ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಹೋಗಿ ಆಲ್ ಬಾರ್ಡರ್ ಅನ್ನೋದನ್ನ ಚೂಸ್ ಮಾಡಬೇಕು. ಇದಿಷ್ಟಕ್ಕೆ ಬಾರ್ಡರ್ ಬರ್ಬೇಕಂದ್ರೆ ಹೀಗೆ ಆಲ್ ಬಾರ್ಡರ್ ಆಲ್ ಬಾರ್ಡರ್. ಈಗ ಇದಕ್ಕೆ ಫಿಲ್ ಮಾಡ್ಬೇಕಂದ್ರೆ ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡಿ ಫಿಲ್ ಮಾಡ್ಬೋದು. ನಾನು ಈ ಕಲರ್ನ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಈ ಕಲರ್ನ ಹಾಕ್ತೀನಿ. ಹೀಗೆ ಕಲರ್ನ ಫಿಲ್ ಮಾಡ್ಬೋದು ಹೀಗೆ. ಈಗ ಇದಿಷ್ಟಕ್ಕೆ ಒಂದು ಕಲರ್ ಬರ್ಬೇಕಂದ್ರೆ ಹೀಗೆ ಸೆಲೆಕ್ಟ್ ಮಾಡ್ತೀನಿ. ಇದನ್ನ ನಾನು ಬೋಲ್ಡ್ ಮಾಡ್ತೀನಿ. ಈಗ ಕಲರ್ ಫಾಂಟ್ಸ್ ಕಲರ್ ಇಲ್ಲಿದೆಯಲ್ಲ, ಈ ಕಲರ್ ಹೀಗೆ ಈ ಕಲರ್ನ ಅಪ್ಲೈ ಮಾಡ್ತೀನಿ. ಈಗ ಇದಿಷ್ಟಕ್ಕೆ ಬೇರೆ ಕಲರ್ ಬರ್ಬೇಕಂದ್ರೆ ಹೀಗೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲೇ ಹೋಗ್ತೀನಿ, ಈ ಕಲರ್ನ ಚೂಸ್ ಮಾಡ್ತೀನಿ. ನೀವು ಯಾವ ಕಲರ್ ಬೇಕಾದ್ರೂ ಹಾಕ್ಬೋದು ಗೈಸ್. ಈಗ ಇದು ಫಾಂಟ್ ಸ್ಟೈಲ್ನ ಚೇಂಜ್ ಮಾಡ್ಬೇಕಂದ್ರೆ ಹೀಗೆ ಚೇಂಜ್ ಮಾಡ್ಬೋದು. ನಾನು ಈ ಫಾಂಟ್ ಸ್ಟೈಲ್ನ ಹಾಕ್ತೀನಿ. ಇದಕ್ಕೂ ಅಷ್ಟೇ ಹೀಗೆ ಚೇಂಜ್ ಮಾಡ್ತೀನಿ. ಈಗ ಆಗಿದೆ ಗೈಸ್. ಈಗ ಇದಕ್ಕೆ ನೀವು ಇದನ್ನ ಹಾಕ್ಬೇಕಂದ್ರೆ ಚಾರ್ಟ್ ಹಾಕ್ಬೇಕಂದ್ರೆ ಇದನ್ನ ಹೀಗೆ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ನಿಮ್ಮ ಇದನ್ನ ಪೇ ರೂಲ್ನ ಸೆಲೆಕ್ಟ್ ಮಾಡಿ, ಎಂಪ್ಲಾಯ್ ನಂಬರ್ ಅಂತ ಇದೆಯಾ ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಇನ್ಸರ್ಟ್ಗೆ ಹೋಗ್ಬೇಕು. ಇಲ್ಲಿ ಚಾರ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ನಾನು ಇದನ್ನೇ ಸೆಲೆಕ್ಟ್ ಮಾಡ್ತೀನಿ. ಈಗ ಓಕೆ ಅನ್ನೋದನ್ನ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಪೇಜ್ಗೆ ಹೋಯ್ತು ಅದು. ಶೀಟ್ ಅನ್ನಲ್ಲೇ ಇರೋಣ, ಅದೇನಂದ್ರೆ ಸ್ವಲ್ಪ ದೊಡ್ಡ ಆಯ್ತು ಅದಕ್ಕೆ. ಹೀಗೆ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಇನ್ಸರ್ಟ್ಗೆ ಹೋಗ್ತೀನಿ. ಈ ತರದ್ದು ತಗೊಳ್ತಿದ್ದೀನಿ. ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಬೋದು. ಇದು ಚೆನ್ನಾಗಿದೆ. ಇಲ್ಲಿ ಟೈಟಲ್ ಅಂತ ಇದೆಯಲ್ಲ ಇದನ್ನ ಟೈಟಲ್ನ ಹಾಕ್ತೀನಿ.
ಎಂಪ್ಲಾಯ್ ಪೇರೋಲ್. ಈಗ ಸ್ವಲ್ಪ ಚಿಕ್ಕದ್ ಮಾಡೋಣ. ನೋಡ್ತಿರ್ಬೋದು ಗೈಸ್, ಎಂಪ್ಲಾಯ್ ಪೇರೋಲ್ ರೆಡಿ ಆಗಿದೆ. ಇದನ್ನ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇಲ್ಲಿ ಇದನ್ನೆಲ್ಲ ಚೇಂಜ್ ಮಾಡ್ಬೋದು, ಬೇರೆ ತರನು ಮಾಡ್ಬೋದು. ಹೀಗೆ ಚೇಂಜ್ ಮಾಡ್ಬೋದು. ಈಗ ಯಾವ ತರ ಬೇಕಾದ್ರೂ ಚೇಂಜ್ ಮಾಡ್ಬೋದು ಗೈಸ್.